ರಾಜ್ಯ ರಾಜಕಾರಣದಲ್ಲಿ ಮತ್ತೆ ವಾಕ್ಸಮರ ತಾರಕಕ್ಕೇರಿದೆ. ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಅವರ ನಡುವಿನ ರಾಜಕೀಯ ಜಿದ್ದಾಜಿದ್ದಿ ಇವತ್ತಿನದಲ್ಲ. ಆದರೆ ಈ ಬಾರಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಸಿದ್ದರಾಮಯ್ಯನವರು ಅತ್ಯಂತ ಕಟುವಾದ ಪದಗಳನ್ನು ಬಳಸಿದ್ದಾರೆ. ಯಡಿಯೂರಪ್ಪಗೆ ಅರಳು ಮರಳು ಎಂದು ಏಕವಚನದಲ್ಲೇ ಗುಡುಗಿರುವ ಸಿದ್ದರಾಮಯ್ಯ ಆಕ್ರೋಶವನ್ನ ಹೊರಹಾಕಲು ಅಸಲಿ ಕಾರಣವೇನು? ಅಷ್ಟಕ್ಕೂ ರಾಜಕೀಯ ನಿವೃತ್ತಿಯನ್ನ ಘೋಷಿಸಿರುವ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಸಿದ್ದರಾಮಯ್ಯನವರು ಈ ರೀತಿಯ ಆಕ್ರೋಶವನ್ನ ಹೊರಹಾಕಲು ಅಸಲಿ ಕಾರಣವೇನು? ಅಸಲಿಗೆ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ನಡೀತಾ ಇದೆ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯದಲ್ಲಿ 2026ರ ಉಪಚುನಾವಣೆಗಳ ಕಾಲಘಟ್ಟವು ಒಂದು ಪ್ರಮುಖ ತಿರುವು ಎಂದು ಗುರುತಿಸಲ್ಪಡ್ತಾ ಇದೆ. ವಿಶೇಷವಾಗಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ರಾಜ್ಯದ ಇಬ್ಬರು ಧೀಮಂತ ನಾಯಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ನಡುವೆ ನಡೆದ ಶಬ್ದ ಪ್ರಯೋಗಗಳು ಕೇವಲ ರಾಜಕೀಯ ಟೀಕೆಗಳಾಗಿ ಉಳಿಯದೆ ವೈಯಕ್ತಿಕ ಘನತೆ ಮತ್ತು ಮಾನಸಿಕ ಸ್ಥಿತಿಗತಿಗಳ ಚರ್ಚೆಯ ಮಟ್ಟಕ್ಕೆ ತಲುಪಿದ್ವು. ಸ್ನೇಹಿತರೆ, ಏಪ್ರಿಲ್ 6ರಂದು ಬಾಗಲಕೋಟೆಯಲ್ಲಿ ನಡೆದ ಘಟನೆಗಳು ಕರ್ನಾಟಕದ ರಾಜಕೀಯದ ಕಟು ವಾಸ್ತವಕ್ಕೆ ಕನ್ನಡಿ ಹಿಡಿದಂತಿದೆ. ಉಪಚುನಾವಣಾ ಪ್ರಚಾರಕ್ಕಾಗಿ ಬಾಗಲಕೋಟೆಗೆ ಭೇಟಿ ನೀಡಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಲಿಪ್ಯಾಡ್ನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನೇ ನಡೆಸಿದರು. ಈ ವಾಗ್ದಾಳಿಗೆ ಪ್ರಚೋದನೆಯಾಗಿದ್ದು ಯಡಿಯೂರಪ್ಪನವರು ಸಿದ್ದರಾಮಯ್ಯ ಅವರನ್ನ ವಿಶ್ವಾಸದ್ರೋಹಿ ಎಂದು ಕರೆದದ್ದು. ಇದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯನವರು ಯಡಿಯೂರಪ್ಪ ಅವರಿಗೆ ವಯಸ್ಸಾಗಿದೆ, ಅವರು ಈಗ ಸುಳ್ಳು ಹೇಳಬಾರದು, ಅವರಿಗೆ ಅರಳು ಮರಳು ಶುರುವಾಗಿದೆ ಎಂದು ಮಾರ್ಮಿಕವಾಗಿ ಟೀಕಿಸಿದರು. ಈ ಅರಳು ಮರಳು ಎಂಬ ಪದವು ಕನ್ನಡ ಸಂಸ್ಕೃತಿಯಲ್ಲಿ ವಯಸ್ಸಾದಂತೆ ಬರುವ ಮರೆವು ಅಥವಾ ವಿವೇಚನಾ ಶಕ್ತಿಯ ಕುಂಠಿತವನ್ನ ಸೂಚಿಸುತ್ತೆ. ಒಬ್ಬ ಹಿರಿಯ ರಾಜಕೀಯ ನಾಯಕನ ವಿರುದ್ಧ ಇಂತಹ ಪದ ಬಳಕೆಯು ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿಸಿತು. ಸಿದ್ದರಾಮಯ್ಯ ಅವರ ಈ ಹೇಳಿಕೆಯು ಕೇವಲ ಒಂದು ಆಕಸ್ಮಿಕ ಉದ್ಗಾರವಾಗಿರದೆ ಯಡಿಯೂರಪ್ಪನವರ ಟೀಕೆಗಳ ವಿಶ್ವಾಸಾರ್ಹತೆಯನ್ನ ತಗ್ಗಿಸುವ ಒಂದು ವ್ಯವಸ್ಥಿತ ಪ್ರಯತ್ನವಾಗಿತ್ತು ಎಂದು ವಿಶ್ಲೇಷಿಸಬಹುದು. ಯಡಿಯೂರಪ್ಪ ಅವರು ಸಿದ್ದರಾಮಯ್ಯ ಅವರ ಆಡಳಿತವನ್ನ ತುಘಲಕ್ ದರ್ಬಾರ್ ಎಂದು ಕರೆದಿದ್ದಲ್ಲದೆ ಸರ್ಕಾರವು ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ರಾಜ್ಯವನ್ನ ಲೂಟಿ ಮಾಡ್ತಾ ಇದೆ ಎಂದು ಆರೋಪಿಸಿದ್ರು. ಈ ಆರೋಪಗಳನ್ನ ಸಮರ್ಥವಾಗಿ ಎದುರಿಸಲು ಸಿದ್ದರಾಮಯ್ಯನವರು ಯಡಿಯೂರಪ್ಪ ಅವರ ಜ್ಞಾಪಕ ಶಕ್ತಿಯನ್ನೇ ಪ್ರಶ್ನಿಸುವ ತಂತ್ರವನ್ನ ಅನುಸರಿಸಿದರು. ಇನ್ನು ಸ್ನೇಹಿತರೆ, ಯಡಿಯೂರಪ್ಪ ಅವರು ಸಿದ್ದರಾಮಯ್ಯ ಅವರನ್ನ ಅನೇಕ ಜನರಿಗೆ ದ್ರೋಹ ಮಾಡಿದ ರಾಜಕಾರಣಿ ಎಂದು ಬಣ್ಣಿಸಿದ್ರು. ಇದಕ್ಕೆ ತೀವ್ರವಾಗಿ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ ತಾವು ಯಾರಿಗೆ ದ್ರೋಹವನ್ನ ಮಾಡಿದ್ದೇವೆ ಎಂಬುದನ್ನ ಸ್ಪಷ್ಟವಾಗಿ ಹೆಸರಿಸುವಂತೆ ಯಡಿಯೂರಪ್ಪ ಅವರಿಗೆ ಸವಾಲು ಹಾಕಿದ್ರು. ನಾನು ಯಾರಿಗೆ ವಿಶ್ವಾಸದ್ರೋಹ ಮಾಡಿದ್ದೇನೆ ಎನ್ನುವುದನ್ನ ಅರಳು ಮರಳು ಯಡಿಯೂರಪ್ಪ ಅವರೇ ಹೇಳಬೇಕು ಎಂಬ ಇವರ ಮಾತುಗಳು ವಿರೋಧ ಪಕ್ಷದ ನಾಯಕನ ಆರೋಪಗಳನ್ನು ಆಧಾರ ರಹಿತ ಎಂದು ಬಿಂಬಿಸುವ ಉದ್ದೇಶ ಹೊಂದಿದ್ವು. ಈ ವಾಗ್ವಾದವು ರಾಜಕೀಯ ನಾಯಕರ ನಡುವಿನ ವೈಯಕ್ತಿಕ ಸಂಬಂಧಗಳ ಕುಸಿತವನ್ನ ತೋರಿಸುತ್ತೆ. ಸಿದ್ದರಾಮಯ್ಯ ಅವರು ಯಡಿಯೂರಪ್ಪನವರ ವಿರುದ್ಧ ಸಾರ್ವಜನಿಕ ಜೀವನದ ಹಿರಿತನಕ್ಕೆ ಇಂತಹ ಸುಳ್ಳು ಹೇಳಿಕೆಗಳು ಶೋಭಿಸುವುದಿಲ್ಲ ಎಂದು ನೆನಪಿಸಿದ್ರು. ಈ ಮೂಲಕ ಇವರು ತಮ್ಮನ್ನು ಒಬ್ಬ ತತ್ವಬದ್ಧ ರಾಜಕಾರಣಿಯಾಗಿ ಮತ್ತು ಯಡಿಯೂರಪ್ಪ ಅವರನ್ನು ಹತಾಶೆಯಿಂದ ಸುಳ್ಳು ಹೇಳುವ ನಾಯಕನಾಗಿ ಚಿತ್ರಿಸಲು ಪ್ರಯತ್ನಿಸಿದರು. ಇನ್ನು ಸ್ನೇಹಿತರೆ, ಯಡಿಯೂರಪ್ಪ ಅವರು ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದ ಬೊಕ್ಕಸವನ್ನ ಖಾಲಿ ಮಾಡ್ತಾ ಇದೆ ಮತ್ತು ಈ ಪ್ರಕ್ರಿಯೆಯಲ್ಲಿ ಲೂಟಿ ನಡೀತಾ ಇದೆ ಎಂದು ಪದೇ ಪದೇ ಆರೋಪಿಸಿದ್ರು. ಈ ಲೂಟಿ ಎಂಬ ಪದ ಪ್ರಯೋಗಕ್ಕೆ ಸಿದ್ದರಾಮಯ್ಯ ಅವರು ತಾರ್ಕಿಕ ಉತ್ತರವನ್ನ ನೀಡಲು ಮುಂದಾದ್ರು. ನೇರ ನಗದು ವರ್ಗಾವಣೆ, ಉಚಿತ ವಿದ್ಯುತ್ ಮತ್ತು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದಂತಹ ಯೋಜನೆಗಳಲ್ಲಿ ಲೂಟಿ ಮಾಡಲು ಹೇಗೆ ಸಾಧ್ಯ ಎಂದು ಇವರು ಪ್ರಶ್ನಿಸಿದರು. ಈ ಆರ್ಥಿಕ ವಾಗ್ವಾದವನ್ನ ಅರ್ಥ ಮಾಡಿಕೊಳ್ಳಲು 2026ರ ಕರ್ನಾಟಕದ ಆರ್ಥಿಕ ಸ್ಥಿತಿಗತಿಯನ್ನ ಗಮನಿಸುವುದು ಅವಶ್ಯಕ. ಬಿಜೆಪಿ ನಾಯಕ ಬಿವೈ ವಿಜಯೇಂದ್ರ ಅವರು ರಾಜ್ಯವು 8.14 ಲಕ್ಷ ಕೋಟಿ ರೂಪಾಯಿಗಳ ಸಾಲದ ಸುಳಿಯಲ್ಲಿದೆ ಎಂದು ಆರೋಪಿಸಿ ಹಣಕಾಸಿನ ಸ್ಥಿತಿಗತಿಯ ಬಗ್ಗೆ ಶ್ವೇತಪತ್ರ ವೈಟ್ ಪೇಪರ್ ಹೊರಡಿಸುವಂತೆ ಒತ್ತಾಯಿಸಿದರು. ಇದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಅವರು ರಾಜ್ಯದ ಬಜೆಟ್ ಅಂಕಿ ಅಂಶಗಳನ್ನು ಮಂಡಿಸಿ ಕರ್ನಾಟಕದ ಆರ್ಥಿಕತೆಯು ಸುಸ್ಥಿರವಾಗಿದೆ ಎಂದು ವಾದಿಸಿದ್ರು. ಈ ಅಂಕಿಅಂಶಗಳ ಸಂಘರ್ಷವು ರಾಜಕೀಯ ವಾಕ್ಸಮರಕ್ಕೆ ಒಂದು ಆರ್ಥಿಕ ಆಯಾಮವನ್ನ ನೀಡಿತು. ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರವು ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಮಲತಾಯಿ ಧೋರಣೆ ತೋರಿಸ್ತಾ ಇದೆ ಮತ್ತು ಜಿಎಸ್ಟಿ ಪರಿಹಾರವನ್ನ ನಿಲ್ಲಿಸಿ ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ದೂರಿದ್ರು. ಈ ಮೂಲಕ ಇವರು ಯಡಿಯೂರಪ್ಪ ಅವರ ಟೀಕೆಗಳನ್ನು ಕೇವಲ ರಾಜಕೀಯ ಪ್ರೇರಿತ ಎಂದು ತಳ್ಳಿ ಹಾಕಿದರು. ಇನ್ನು ಸ್ನೇಹಿತರೆ, ಬಾಗಲಕೋಟೆ ಉಪಚುನಾವಣೆಯು ಸಿದ್ದರಾಮಯ್ಯ ಅವರಿಗೆ
ಅವರಿಗೆ ವೈಯಕ್ತಿಕವಾಗಿ ಪ್ರತಿಷ್ಠೆಯ ವಿಷಯವಾಗಿತ್ತು. ಯಡಿಯೂರಪ್ಪ ಅವರು ಸಿದ್ದರಾಮಯ್ಯನವರು ಬಾಗಲಕೋಟೆಯಲ್ಲಿಯೇ ಉಳಿದುಕೊಳ್ಳೋದಕ್ಕೆ ಬೀಡು ಬಿಟ್ಟಿರೋದು ಏಕೆ ಅಂದ್ರೆ ಅಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಮುಖ್ಯಮಂತ್ರಿಗಳದ್ದೇ ಸಮುದಾಯಕ್ಕೆ ಅಂದ್ರೆ ಕುರುಬ ಸಮುದಾಯಕ್ಕೆ ಸೇರಿದವರು ಎಂದು ಆರೋಪಿಸಿದರು. ಕನಿಷ್ಠ ಈಗಲಾದರೂ ಇವರು ರಾಜಕೀಯ ಲಾಭಕ್ಕಾಗಿ ಜಾತಿ ದ್ವೇಷದ ಬೀಜವನ್ನ ಬಿತ್ತುವುದನ್ನ ನಿಲ್ಲಿಸಬೇಕು ಎಂದು BS ಯಡಿಯೂರಪ್ಪ ಅವರು ಕಿಡಿಕಾರಿದರು. ಈ ಆರೋಪಕ್ಕೆ ಸಿದ್ದರಾಮಯ್ಯನವರು ನೀಡಿದ ಉತ್ತರವು ಅತ್ಯಂತ ಆಸಕ್ತಿದಾಯಕವಾಗಿತ್ತು. ತಾವು ಕೇವಲ ಬಾಗಲಕೋಟೆಯ ಕುರುಬ ಅಭ್ಯರ್ಥಿ ಪರವಾಗಿ ಮಾತ್ರವಲ್ಲದೆ ದಾವಣಗೆರೆ ದಕ್ಷಿಣದಲ್ಲಿ ಲಿಂಗಾಯತ ಸಮುದಾಯದ ಸಮರ್ಥ ಶಾಮನೂರು ಅವರ ಪರವಾಗಿಯೂ ಪ್ರಚಾರವನ್ನ ಮಾಡುತ್ತಿರುವುದಾಗಿ ತಿಳಿಸಿದರು. ಯಡಿಯೂರಪ್ಪ ಅವರೇ ಬಾಗಲಕೋಟೆಯಲ್ಲಿ ವೀರಣ್ಣ ಲಿಂಗಾಯತ ಸಮುದಾಯದವರ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇರುವುದನ್ನ ಉಲ್ಲೇಖಿಸಿ ಇಂತಹ ಆರೋಪಗಳು ಅರ್ಥಹೀನ ಎಂದು ಸಿದ್ದರಾಮಯ್ಯ ಈ ಜಾತಿ ಆಧಾರಿತ ವಾಗ್ವಾದವು ಕರ್ನಾಟಕದ ರಾಜಕೀಯದಲ್ಲಿ ಅಹಿಂದ ಮತ್ತು ಇತರ ಸಮುದಾಯಗಳ ನಡುವಿನ ಅಧಿಕಾರ ಸಮತೋಲನದ ಹೋರಾಟವನ್ನ ಪ್ರತಿಬಿಂಬಿಸುತ್ತೆ. ಸಿದ್ದರಾಮಯ್ಯ ಅವರು ಬಿಜೆಪಿಯನ್ನು ಮೇಲ್ವರ್ಗದ ಮತ್ತು ಕೋಮುವಾದಿ ಪಕ್ಷ ಎಂದು ಕರೆದರೆ ಯಡಿಯೂರಪ್ಪ ಅವರು ಕಾಂಗ್ರೆಸ್ ಅಧಿಕಾರ ಉಳಿಸಿಕೊಳ್ಳಲು ಜಾತಿಯನ್ನ ಬಳಸಿಕೊಳ್ತಾ ಇದೆ ಎಂದು ದೂರಿದ್ರು. ಇನ್ನು ಸ್ನೇಹಿತರೆ, ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ಅವರ ವಿರುದ್ಧ ಅರಳು ಮರಳು ಎನ್ನುವ ಅಸ್ತ್ರವನ್ನ ಬಳಸುವಾಗ ಬಿಜೆಪಿಯೊಳಗಿನ ಆಂತರಿಕ ಅಸಮಾಧಾನವನ್ನ ಬಣ ರಾಜಕೀಯವನ್ನ ಅದಕ್ಕೆ ಪೂರಕವಾಗಿ ಬಳಸಿಕೊಂಡ್ರು. ಯಡಿಯೂರಪ್ಪ ಅವರು ಅವರದ್ದೇ ಪಕ್ಷದ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ ಮತ್ತು H. ವಿಶ್ವನಾಥ್ ಅವರು ಯಡಿಯೂರಪ್ಪನವರ ಭ್ರಷ್ಟಾಚಾರದ ಬಗ್ಗೆ ಬಹಿರಂಗವಾಗಿಯೇ ಮಾತನಾಡಿದ್ದಾರೆ ಎಂದು ಸಿದ್ದರಾಮಯ್ಯ ನೆನಪಿಸಿದರು. ಮತ್ತೊಂದೆಡೆ ಬಿಜೆಪಿಯು ಕೂಡ ಸಿದ್ದರಾಮಯ್ಯ ಅವರ ನಾಯಕತ್ವಕ್ಕೆ ಕಾಂಗ್ರೆಸ್ನಲ್ಲಿಯೇ ಸಂಚಕಾರ ಬಂದಿದೆ ಎಂದು ಪ್ರತಿಪಾದಿಸಿತು. R. ಅಶೋಕ್ ಮತ್ತು BY ವಿಜಯೇಂದ್ರ ಅವರು ಕಾಂಗ್ರೆಸ್ನಲ್ಲಿ ಶೀತಲ ಸಮರ ನಡೆಯುತ್ತಾ ಇದೆ ಮತ್ತು ನವೆಂಬರ್ ವೇಳೆಗೆ ಮುಖ್ಯಮಂತ್ರಿ ಬದಲಾವಣೆ ಶತಸಿದ್ಧ ಎಂದು ಭವಿಷ್ಯ ನುಡಿದಿದ್ರು. ಈ ಆಂತರಿಕ ಕಚ್ಚಾಟದ ಚರ್ಚೆಯು ಎರಡೂ ಪಕ್ಷಗಳ ನಾಯಕರಿಗೆ ಪರಸ್ಪರರ ಮೇಲೆ ವಾಗ್ದಾಳಿಯನ್ನ ನಡೆಸಲು ಉತ್ತಮ ಅವಕಾಶವನ್ನ ಒದಗಿಸಿತ್ತು. ಇನ್ನು ಸ್ನೇಹಿತರೆ, ಸಿದ್ದರಾಮಯ್ಯ ಅವರ ರಾಜಕೀಯ ಭಾಷೆಯು ಹಲವು ಬಾರಿ ವಿವಾದಕ್ಕೆ ಗುರಿಯಾಗಿದೆ. ಈ ಹಿಂದೆಯೂ ಇವರು ವಿಧಾನ ಪರಿಷತ್ನಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಚೀತು ಎನ್ನುವಂತಹ ಪದಗಳನ್ನ ಬಳಸಿದ್ರು ಮತ್ತು ತಾವು ಗೂಂಡಾಗಿರಿಗೆ ಹೆದರುವುದಿಲ್ಲ ಎಂದು ಹೇಳಿದ್ರು. ಈ ರೀತಿಯ ಉಗ್ರ ಪದ ಪ್ರಯೋಗಗಳು ಇವರ ಬೆಂಬಲಿಗರಿಗೆ ಉತ್ಸಾಹವನ್ನ ನೀಡಿದ್ರೂ ಕೂಡ ರಾಜಕೀಯ ಘನತೆಯನ್ನ ಕಡಿಮೆ ಮಾಡುತ್ತವೆ ಎಂಬ ಟೀಕೆಯೂ ಇದೆ. ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಬಿಜೆಪಿಯಲ್ಲೂ ಕೂಡ ನಾಯಕತ್ವಕ್ಕಾಗಿ ಸಂಘರ್ಷಗಳು ಬಣ ರಾಜಕೀಯಗಳು ನಡೀತಾ ಇವೆ ಬಿಟ್ರೆ ರಾಜ್ಯವನ್ನ ಅಭಿವೃದ್ಧಿಪಡಿಸೋ ಬಗ್ಗೆ ಯಾವ ಸುಳಿವು ಕೂಡ ಇಲ್ಲ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟೆಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್